ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದಾರೆ. 2028ಕ್ಕೆ ಸಿದ್ದರಾಮಯ್ಯ ಅವರೇ ಚುನಾವಣೆಯನ್ನು ಲೀಡ್ ಮಾಡ್ತಾರೆ. ಆಗ ಸಿಎಂ ಆಗ್ತಾರೆ ಅಂತ ನಾನು ಹೇಳಲ್ಲ, ಆದರೆ ರಾಜಕೀಯದಲ್ಲಿ ಇರ್ತಾರೆ. ಸಿಎಂ ಪಟ್ಟದ ಪೈಪೋಟಿಯ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲೇ ಮುಂದಿನ ಎಲೆಕ್ಷನ್ ನಡೆಯುತ್ತೆ. ಅವರು ಚುನಾವಣೆಗೆ ನಿಲ್ಲಲ್ಲ ಅಂದಿದ್ದಾರೆ. ಅಲ್ಲಿಯವರೆಗೆ ಸಿಎಂ ಚರ್ಚೆ ಇಲ್ಲ. 2028ಕ್ಕೆ ಸಿದ್ದರಾಮಯ್ಯ ನಮಗೆ ಸ್ಥಾನ ಬಿಟ್ಟು ಕೊಟ್ಟರೆ ನೋಡೋಣ. ಸಿಎಂ ಹೇಳಿದ ಮೇಲೆ ಮುಗಿಯಿತು, ಮತ್ತೆ ಚರ್ಚೆ ಮಾಡೋ ಹಾಗಿಲ್ಲ. ಸಿದ್ದರಾಮಯ್ಯ ಹೇಳಿದ್ರು ಅಂತಂದ್ರೆ ಅದೊಂಥರ ನಮಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದ್ದಂತೆ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ನಾಯಕತ್ವ ನಮ್ಮದೇ ಅಂತ ಹೇಳಿದ್ದಾರೆ. ನೀವು 2028ಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಿ ಈಗಾಗಲೇ ಬಹಿರಂಗವಾಗಿ ಹೇಳ್ಕೊಂಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಮೇಲೆ ಕೈ ಬಲಪಡಿಸಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. 28ಕ್ಕೆ ಈಗ 28ರವರೆಗೆ ನನ್ನ ನಾಯಕತ್ವದಲ್ಲಿ ಅಂತ ಹೇಳ್ತಿದ್ದಾರೆ. 28ರವರೆಗೆ ಕ್ಲಿಯರ್ ಮಾಡಿದಾರೆ. 28 ಮೇವರೆಗೆ ಕ್ಲಿಯರ್ ಮಾಡಿದಾರೆ ಅವರು. ಅದು ಮುಂದೆ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ ಇನ್ನು 3 ವರ್ಷ ಇದೆ. ನಾನು ನಿಮ್ಮ ಟಿವಿಯಲ್ಲೇ ಹೇಳಿದ್ದೆ, ಬಯಸರ್ ಕಡೆಗೆ ಇದೆ 28ರಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಬೇಕಂತ ಹೇಳಿದ್ದೀನಿ. ನಿಮ್ಮ ಮುಂದೆ ಹೇಳಿದ್ದೀನಿ. ಬಹುಶಃ 6 ತಿಂಗಳ ವರ್ಷದಿಂದ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಸಿದ್ದರಾಮಯ್ಯ ಅವರ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ, ಅವ್ರು ಬೇಕು ಮುಂದಿನ ಚುನಾವಣೆ ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ. ನೀವು ಅದನ್ನ ಕೇಳ್ತಾ ಇದ್ರಿ. ಈಗ ಅದನ್ನ ಆಲ್ರೆಡಿ ಹೇಳಿದೆ, ನೀವು ಕೇಳಿದ್ರೆ ಅವಾಗ ಅದನ್ನ ಭೇಟಿ ಮಾಡಿದಾಗ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಪ್ರಮುಖವಾಗಿ ಚರ್ಚೆ ಆಗಿದೆ. ಇಲ್ಲ, ಅದು ಯಾವ ಚರ್ಚೆ ಆಗಿಲ್ಲ. ಬದಲಾವಣೆ ಆಗಬೇಕು ಶೀಘ್ರದಲ್ಲಿ. ಚರ್ಚೆ ಆಗಬೇಕು. ಬದಲಾವಣೆ ಹಿಂದೆ ತಾವೆಲ್ಲ ಹೇಳಿದ್ರಿ ಸರ್ ಆಗ್ಬೇಕು ಅಂತ. ಈಗ ಅದಕ್ಕೆ ಬದಲಾಗಿದ್ರೆ ಅದು ಹೈಕಮಾಂಡ್ ಅಲ್ಲ ಹೇಳಿದ್ದೀವಿ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗಿದೆ. ಅದ್ರ ಬಗ್ಗೆ ಅಂತಿಮ ತೀರ್ಮಾನ ತಗೊಳ್ಳೋದು ವರಿಷ್ಠರು ಅಂತ ಹೇಳಿದೀವಿ. ಅವರ ಪದೇ ಪದೇ ನಾವು ಹೇಳಿ ಸರಿ ಆಗೋಲ್ಲ. ಬದಲಾವಣೆ ಅದು ಅವ್ರು ಬಿಟ್ಟಂತ ವಿಚಾರ. ನಾವ್ ಹೇಳ್ಬೇಕಾದ ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ನಿರ್ಣಯ ಮೇಲೆ ಮಾಡುದಿಲ್ಲ ಅವರು. ಹೈಕಮಾಂಡ್ ಅವರು ಅವ್ರಿಗೆ ಯಾವ್ದು ಸೂಕ್ತ ಅದನ್ನ ಮಾಡ್ತಾರೆ. ಸರ್ಕಾರ ಅಧಿಕಾರದಲ್ಲಿದೆ, ಪಕ್ಷ ಸಂಘಟನೆ ದೃಷ್ಟಿಯಿಂದ ಬೇರೆ ಆಕ್ಟಿವ್ ಪ್ರೆಸಿಡೆಂಟ್ ಬೇಕು ಅಂತ ಇದನ್ನೆಲ್ಲ ಹಿಂದೆ ಹೇಳಿಬಿಟ್ಟಿದೀವಿ. ನಾವೆಲ್ಲ ಏನ್ ಹೇಳಬೇಕು ಹೈಕಮಾಂಡ್ಗೆ, ವರಿಷ್ಠರಿಗೆ ಎಲ್ಲರಿಗೂ ಕೂಡ ಹೇಳಿಬಿಟ್ಟಿದೀವಿ. ಮತ್ತೆ ಪದೇ ಪದೇ ಅದನ್ನೇ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಯಾವಾಗ ಸೂಕ್ತ ಅನಿಸಿದೆ ಆ ನಿರ್ಣಯ ಮಾಡ್ತಾರೆ ಅಷ್ಟೇ. 23ರಿಂದ 28ರವರೆಗೆ ನೇತೃತ್ವ ವಹಿಸಿ ಅವ್ರು ಲೀಡ್ ಮಾಡ್ತಾರೆ ಸರ್. ಮಾಡೇ ಮಾಡ್ತಾರೆ. ನಾವು ಹೇಳಿಲ್ಲ, ಆಲ್ರೆಡಿ 6 ತಿಂಗಳಿಂದ ಹೇಳಿದ್ವಿ. ಅವರು ಮುಖ್ಯಮಂತ್ರಿ ಆಗದೆ ಇರಬಹುದು, ಆದ್ರೆ ಅವ್ರ ಲೀಡರ್ಶಿಪ್ ಅನಿವಾರ್ಯ ಕಾಂಗ್ರೆಸ್ ಅಂತ ಹೇಳಿದ್ವಿ. ನಾನು ನಿನ್ನೆ ಸಿಎಂ ಅವ್ರ ಹೇಳಿಕೆ ನೋಡಿದ್ರೆ ಸರ್ 28ರವರೆಗೆ ಅವರೇ ಸಿಎಂ, ಅವರೇ ಲೀಡ್ ಮಾಡೋದ. ಮುಂದೆ ಇರ್ತಾರೆ. ಅವ್ರ ರಾಜಕಾರಣದಲ್ಲಿ ಇರ್ತಾರಂತ ಅವ್ರು ಹೇಳಿದಾರಲ್ಲ. ನಾನು ಅಧಿಕಾರದಲ್ಲಿ ಇರದೇ ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮುಂದಾಳತ್ವ ವಹಿಸ್ತೀನಿ ಅಂತ ಅವರು ಹೇಳಿದಾರೆ ಸಾಕಷ್ಟು ಸಾರಿ. ನಾನು 6 ತಿಂಗಳ ಹಿಂದೆನೇ ಇದನ್ನು ಹೇಳಿದೆ. ಎರಡು ಯಾವಾಗ ಫ್ರೀ ಇರ್ತಾರೆ, ಎಲ್ಲ ಕಡೆ ಓಡಾಡಬಹುದಲ್ಲ. ಅವರೇ ಹೇಳಿದಾರೆ, ನಾವೆಲ್ಲ ಸಿಎಂ ಸದನಲ್ಲಿ ಹೇಳಿದಾರೆ, ಇಂಟರ್ವ್ಯೂದಲ್ಲಿ ಹೇಳಿದಾರೆ, ನಿಮ್ಮ ಮುಂದೆ ನಾ ಹೇಳೋದಲ್ಲ. ಅವ್ರು ಹೇಳಿದ್ ನಾ ಹೇಳ್ತೇನೆ ಅಷ್ಟೇ, ನಾ ಹೇಳ್ತಾ ಇಲ್ಲ. ಯಾರ ನೋಡಿ, ಅವರೇ ಹೇಳಿದ್ ನಾ ಹೇಳ್ತದೆ, ನಾ ಬಿಡ್ತಾರಲ್ಲ ಹೇಳ್ತಲ್ಲ. ಅವರೇ ಸದನಲ್ಲೇ ಹೇಳಿದ್ದಾರೆ ನಂದು ಕೊನೆಯ ಚುನಾವಣೆ ಅಂತ. ಅದನ್ನ ನಾನು ನಿಮ್ಗೆ ರಿಪೀಟ್ ಮಾಡ್ತೇನೆ ಅಷ್ಟೇ. ಮತ್ತೆ ಅವ್ರು ನಿಲ್ತಾರಂದ್ರೆ ಮತ್ತೆ ಅದನ್ನ ನಾವು ಹೇಳ್ತೀವಿ, ಮತ್ತೆ ನಿಲ್ತಾರಂತ ನಾವು ಹೇಳ್ತೀವಿ, ರಿಪೀಟ್ ಮಾಡ್ತೀವಿ ನಿಮಗೆ. ಅವರೇ ನಿಲ್ತಾರಂದ್ರೆ ಮತ್ತೆ ಹೇಳ್ತೀವಿ, ಇಲ್ಲ ಅವ್ರು ಸ್ಪರ್ಧೆ ಮಾಡ್ತಾರ ನಿಲ್ತಾರಂತ ಹೇಳ್ತೀವಿ. ಅವ್ರು ಹೇಳಿಲ್ಲ. ಇಲ್ಲ ಅವ್ರು ಹೇಳಿದಾರೆ ನಾಯಕ 28 ಕೊನೆ ಚುನಾವಣೆ ಅಂತ ಅವ್ರು ಹೇಳಿದ್ದಾರೆ. ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಕೇಳಿದ್ರಲ್ಲ, ಅವ್ರಿಗೆ ಹೇಳಿದ್ದಾರೆ ಸಾಕಷ್ಟು ಸರಿ. ನೀವೇ ಆಗಲಿ ಬೇರೆಯವರೇ ಆಗಲಿ ಸರ್, ಈಗ ಸಿಎಂ ಸ್ಥಾನದ ಕನಸಿನ ಕಾಣೋದಿದ್ರೆ 28ಕ್ಕೆ ಕಾಣಬೇಕು, ಅದ್ರೊಳಗಡೆ ಇಲ್ಲ. ಇಲ್ಲ ಅದಕ್ಕೆ ನಾವು ಸುಮ್ಮದೀವಿ. ನಿಮ್ಗೂ ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ ಅಪ್ಲೈ. ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನಿದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗ ಆಗಿದೆ. ಮತ್ತೆ ಮಾಡೋರು ಇನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದಕ್ಕೆ ಮುಗೀತದಷ್ಟೇ ಮ್ಯಾಟ್ರ್ ಮುಗಿತು. ಇನ್ನೆಲ್ಲ ಅಪೀಲ್ ಮಾಡಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.